ಇನ್ನು ಕೊಯಮತ್ತೂರಿನ ಈಶಾ ಕೇಂದ್ರದಲ್ಲಿ ರಾತ್ರಿ ನಡೆದಂತಹ ಮಹಾಶಿವರಾತ್ರಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪಾಲ್ಗೊಂಡಿದ್ರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಿದ್ದು ಈಗ ಟಾಕ್ ಆಫ್ ದಿ ಕಂಟ್ರಿ ಆಗಿದೆ. ರಾಜ್ಯದಲ್ಲಷ್ಟೇ ಅಲ್ಲ, ದೇಶದಲ್ಲೇ. ಡಿಸಿಎಂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಹೊಸ ಹಿಂದುತ್ವವಾದಿಯಾಗಿ ಹೊರಹೊಮ್ಮಿದ್ರ? ಕರ್ನಾಟಕ ಕಾಂಗ್ರೆಸ್ ಮೃದು ಹಿಂದುತ್ವವನ್ನು ಅಳವಡಿಸಿಕೊಳ್ತಾ ಇದೆಯಾ? ಹೀಗೆ ನಾನಾ ಚರ್ಚೆಗಳಿಗೆ ಎಡೆಮಾಡಿಕೊಡ್ತಾ ಇದೆ. ಇದಕ್ಕೆ ಪೂರಕವಾಗಿ ಡಿಕೆ ಶಿವಕುಮಾರ್ ನಡೆಗಳು ಕೂಡ ಕಾಣಿಸಿಕೊಳ್ತಾ ಇದೆ. ಸದ್ಗುರು ಜಗ್ಗಿ ವಾಸುದೇವ್ ಜೊತೆಗೆ ಬದುಕು ಆಧ್ಯಾತ್ಮದ ಕುರಿತು ಮಾತನಾಡಿದ್ದು ಸಾರ್ಥಕ ಅನಿಸ್ತು ಅಂತ ಡಿಸಿಎಂ ಟ್ವೀಟ್ ಮಾಡಿದ್ದಾರೆ. ನನ್ನ ಹೆಸರಲ್ಲೂ ಕೂಡ ಶಿವ ಇದ್ದಾನೆ ಅಂತ ಅದರ ಹಿಂದಿನ ಸ್ವಾರಸ್ಯಕರ ಸಂಗತಿಯನ್ನು ಹಂಚಿಕೊಂಡಿದ್ದಾರೆ. ದೊಡ್ಡ ಆಲಹಳ್ಳಿಯ ಶಿವಾಲ್ದಪ್ಪನಲ್ಲಿ ನನ್ನಮ್ಮ ಹರಕೆಯನ್ನು ಹೊತ್ತಿದ್ರು. ಆಗ ಹುಟ್ಟಿದ ನನಗೆ ಕೆಂಪರಾಜ್ ಅಂತ ಹೆಸರಿಟ್ರು. ನಂತರ ಶಿವಾಲ್ದಪ್ಪನಿಗಾಗಿ ಶಿವಕುಮಾರ್ ಅಂತ ಹೆಸರಿಟ್ರು ಅನ್ನೋದನ್ನ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಆದರೆ ಡಿಕೆ ಶಿವಕುಮಾರ್ ಈಶಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಕಾಂಗ್ರೆಸ್ನ ಕೆಲ ನಾಯಕರಿಗೆ ಅರಗಿಸಿಕೊಳ್ಳೋಕ್ಕಾಗಿಲ್ಲ. ಡಿಕೆ ಶಿವಕುಮಾರ್ ವಿರೋಧಿ ಬಣದ ಸಚಿವರೊಬ್ಬರ ಆಪ್ತ ಎಐಸಿಸಿ ಕಾರ್ಯದರ್ಶಿ ಪಿವಿ ಮೋಹನ್ ಅಂತೆ ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಇದಕ್ಕೆ ಡಿಸಿಎಂ ಡೋಂಟ್ ಕೇರ್ ಅಂದಿದ್ದಾರೆ. 1000 ಜನ ವಿರೋಧ ಮಾಡಲಿ, ಇದು ನನ್ನ ನಂಬಿಕೆ. ರಾಹುಲ್ ಗಾಂಧಿ ಕೇಳಿದರೆ ಉತ್ತರ ಕೊಡ್ತೀನಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇದರಲ್ಲಿ ತಪ್ಪು ಹುಡುಕೋದು ಏನಿಲ್ಲ ರೀ ಅಂತ ಸಚಿವ ಎಂಬಿ ಪಾಟೀಲ್ ಅವರು. ಕಾಂಗ್ರೆಸ್ನ ಈ ಬೆಳವಣಿಗೆ ಬಿಜೆಪಿಗೆ ಆಹಾರವಾಗಿದೆ, ಹಾಗಿದ್ರೆ ಪಕ್ಷದಿಂದ ಹೊರಗೆ ಹಾಕ್ರಿ ಅಂತ ಬಿಜೆಪಿಯವರ ಸವಾಲು. ಕೆಪಿಸಿಸಿ ಅಧ್ಯಕ್ಷರು, ರಾಜ್ಯದ ಉಪಮುಖ್ಯಮಂತ್ರಿಗಳು ಕುಂಭಮೇಳ ಹೋಗಿದ್ದಾರೆ, ಏನು ಆಕ್ಷೇಪ ಇಲ್ಲ. ಅವರಿಗೆಲ್ಲ ದೇವಸ್ಥಾನಗಳಿಗೆ ಆಕ್ಷೇಪನೇ ಇಲ್ಲ. ನಾವು ಎಲ್ಲ ಹಿಂದೂಗಳೇ, ಅದರಲ್ಲಿ ಆಕ್ಷೇಪ. ಬಟ್ ಅವರನ್ನು ಆಮಂತ್ರಣ ಮಾಡಿದ ವ್ಯಕ್ತಿ ಬಗ್ಗೆ ನಮಗೆ ಆಕ್ಷೇಪ ಇದೆ. ಅವರು ಬಹಿರಂಗವಾಗಿ ರಾಹುಲ್ಜಿ ಬಗ್ಗೆ ಅವರು ಕೆಟ್ಟದಾಗಿ ಮಾತಾಡಿದ್ದಾರೆ, ತಮಾಷೆ ಮಾಡಿದ್ದಾರೆ, ಗೇಲಿ ಮಾಡಿದ್ದಾರೆ. ಅದನ್ನು ಒಪ್ಪುವಂಥ ವಿಚಾರ ಅಲ್ಲ. ಅದರಿಂದ ರಾಹುಲ್ ಗಾಂಧಿ ಅವಮಾನ ಅಂದರೆ ದೇಶಕ್ಕೆ ಅವಮಾನ. ನಾನು ಹೋಗಿರೋದು ಶಿವರಾತ್ರಿ, ಶಿವನ್ ರಾತ್ರಿ. ಇದು ನನ್ನ ಸ್ವಂತ ಬಿಲೀಫು. 1000 ಜನ ವಿರೋಧ ಮಾಡಲಿ, ಇದು ನನ್ನ ವೈಯಕ್ತಿಕವಾದ ನಂಬಿಕೆ. ನಾನು ಯಾಕೆ ಬೇರೆ ಧರ್ಮಕ್ಕೆ ಹೋಗ್ಲಿ? ಯಾರ ಮಾತನ್ನ ಯಾರು ನಿಲ್ಸಕ್ ಆಗಲ್ಲ. ನಮ್ಮ ಪೊಲಿಟಿಕಲ್ ಸ್ಟ್ಯಾಂಡು, ನಮ್ಮ ಲೀಡರು ರಾಹುಲ್ ಗಾಂಧಿ. ನಮ್ಮ ಎದುರುಗಡೆ ಯಾರು ಮಾತಾಡಿದ್ರೆ ಅದಕ್ಕೆ ನಾವು ಅದಕ್ಕೆ ಉತ್ತರ ಕೊಡ್ತೀವಿ. ಪ್ರತಿಯೊಬ್ಬರಿಗೂ ಕೂಡ ತಮ್ಮ ತಮ್ಮ ನಂಬಿಕೆಗಳನ್ನ, ಧರ್ಮವನ್ನ ಆಚರಣೆ ಮಾಡಲಿಕ್ಕೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಕ್ಕೆ ಅವಕಾಶ ಇದೆ. ಇದರಲ್ಲಿ ವಿಶೇಷ ಅರ್ಥ ಕಲ್ಪಿಸುವಂತ ಏನು ಅರ್ಥ ಇಲ್ಲ. ಈಗ ಈಶಾ ಫೌಂಡೇಶನ್ದವರು ಅಮಿತ್ ಶಾ ಅವ್ರನ್ನು ಕರೆದಿದ್ದಾರೆ, ಡಿ ಕೆ ಶಿವಕುಮಾರ್ ಅವ್ರನ್ನು ಕರೆದಿದ್ದಾರೆ. ಇದರಲ್ಲಿ ಏನು ವಿಶೇಷ ಅರ್ಥ ಇದೆ? ಅದೊಂದು ಶಿವರಾತ್ರಿಯ ಕಾರ್ಯಕ್ರಮ. ಆ ಶಿವರಾತ್ರಿ ಕಾರ್ಯಕ್ರಮಕ್ಕೆ ಹೋಗಿದ್ರಲ್ಲಿ ಏನು ತಪ್ಪೇನಿದೆ ಹೇಳಿದ್ರಲ್ಲಿ? ಅದೊಂದು ಧಾರ್ಮಿಕ ಕಾರ್ಯಕ್ರಮ, ಶಿವರಾತ್ರಿ ಸಂದರ್ಭದಲ್ಲಿ ಹೋಗಿರ್ತಕ್ಕಂಥದ್ದು. ಹಾಗಾಗಿ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಉತ್ತರ ಕೊಡಬೇಕೇ ಹೊರತು ನಾನಲ್ಲ. ಆದರೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ದಿನೇ ದಿನೇ ಒಳ ಜಗಳ ಜಾಸ್ತಿ ಆಗ್ತಾ ಇರ್ತಕ್ಕಂಥ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದಾರೆ. ಅವ್ರು ಕುಂಭಮೇಳಕ್ಕೆ ಹೋಗಿದ್ದು, ಈಶಾ ಫೌಂಡೇಶನ್ಗೆ ಹೋಗಿದ್ದು, ಶಿವರಾತ್ರಿಯಲ್ಲಿ ಭಾಗವಹಿಸಿದ್ದು, ಇದನ್ನು ಅವ್ರಿಗೆ ಸರಿ ಆಗೋದಿಲ್ಲ ಅಂತಂದರೆ ಡಿ ಕೆ ಶಿವಕುಮಾರ್ ಸಸ್ಪೆಂಡ್ ಮಾಡಿಬಿಟ್ರಿ. ಮತ್ತೆ ನಿಮ್ಮ ತತ್ವ ಮತ್ತೊಂದು ಎಲ್ಲ ಅದಕ್ಕೆ ವಿರುದ್ಧವಾಗಿ. ಸರ್, ಹಿಂದೂ ಧರ್ಮದ ಧಾರ್ಮಿಕ ಕಾರ್ಯಕ್ರಮಕ್ಕೆ ಹೋಗಿದ್ದೇ ದೊಡ್ಡ ಅಪರಾಧ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ನ ಕೆಲ ನಾಯಕರು ಬಿಂಬಿಸ್ತಾರೆ. ಫಸ್ಟ್ ಆಫ್ ಆಲ್ ಯಾರ್ರೀ ಎಐಸಿಸಿ ಸೆಕ್ರೆಟರಿ? ಹೂ ಈಸ್ ಹಿ? ವಾಟ್ ಇಸ್ ದಿಸ್ ಸ್ಟ್ಯಾಂಡಿಂಗ್? ಏನು ಸೆಕ್ರೆಟರಿ ಅಥವಾ ಒಬ್ಬ ಕಾರ್ಯಕರ್ತ ಯಾರದೇ ಲೀಡರ್ಗಳ ಬಗ್ಗೆ ಪಕ್ಷದ ವಿಚಾರದಲ್ಲಿ ಮಾತಾಡ್ಬೋದು, ಮಾತಾಡಲಿ. ಏನು ಪಕ್ಷ ಏನು ಮಣ್ಣು ತಿಂತಿದೆಯಾ? ಕತ್ತೆ ಕಾಯ್ತಿದ್ದಾರೆ ಕಾಂಗ್ರೆಸ್ನ. ಸ್ಯಾಮ್ ಪಿತ್ರೋಡಾ ಎಂಬ ಘನತೆವೆತ್ತ ವ್ಯಕ್ತಿ ನಾಲ್ಗೆನಲ್ಲಿ ಹುಳು ಬಿಟ್ಕೊಂಡು ಆಗಾಗ್ಗೆ ಬಾಯಿಗೆ ಬಂದಂಗೆ ಹಿಂದೂ ಧರ್ಮ ಮತ್ತು ದೇಶವನ್ನು ಅವಹೇಳನ ಮಾಡುವ ಹೇಳಿಕೆಗಳನ್ನು ಕೊಟ್ಟಾಗ ಕಾಂಗ್ರೆಸ್ನಲ್ಲಿ ಎಲೆಗಳ ಥರ ಮರದಿಂದ ಉದುರಿ ಪರಪರ ಅಂತ ಬೇರೆಯವ್ರನ್ನ ಪರಚ್ತಿರಲ್ಲ, ಅದನ್ನು ಡಿಫೆಂಡ್ ಮಾಡಿಕೊಂಡು ಯಾವನೊಬ್ಬ ಎಐಸಿಸಿ ಸೆಕ್ರೆಟರಿ ಅಂತ ಕರ್ಕೊಳ್ಳೋ ವ್ಯಕ್ತಿಗೆ ಹೇಳಿದಾಗ ಅದನ್ನು ಪಕ್ಷ ಶುಡ್ ಹ್ಯಾವ್ ಟೇಕನ್ ಎ ಸ್ಟ್ಯಾಂಡ್ ಅಂಡ್ ಡಿಫೆಂಡೆಡ್ ಆರ್ ನಾಟ್ ಡಿಫೆಂಡೆಡ್. ಅರ್ಥ ಏನಿದ್ರದ್ದು? ಅರ್ಥ ಯಾರು ಬೇಕಾದರೂ ಏನು ಮೀನಿಂಗ್ ಇದಕ್ಕೆ ಹೇಳಬೇಕಿತ್ತು? ಸೋಕಾಲ್ ಜಯರಾಮ್ ರಮೇಶ್ ರೈ ಇಟ್ಸ್ ಇಂಡಿವಿಜುವಲ್ ಅದು ಬಿಟ್ಟರೆ ಅದನ್ನು ಏನೋ ಅವರ ಲೀಡರ್ ಸಮ್ಮೋನ್ ಹ್ಯಾಸ್ ಇಟ್ಸ್ ಇಂಡಿವಿಜುವಲ್ ಅಪ್ಪ, ಅಲ್ಲಿ ಹೇಳಲ್ವಾ ನೀವು? ಅದು ಅವ್ರ ವೈಯಕ್ತಿಕ ಬಿಟ್ಬಿಡಿ ಅಂತ ಚಂಪಿತೊಡ್ರಾಗ ಹೇಳ್ತೀರಲ್ಲ, ಯಾಕೆ ಹೇಳಲ್ಲ ಅದನ್ನು? ದಿಸ್ ಶೋಸ್ ಕಾಂಗ್ರೆಸ್ಸಿನ ಮನೋಸ್ಥಿತಿಯನ್ನು ತೋರಿಸ್ತಾ ಇದೆ. ರಾಹುಲ್ ಗಾಂಧಿಗೆ ಅವಮಾನ ಆದರೆ ದೇಶಕ್ಕೆ ಅವಮಾನ ಅಂತ ಯಾವನ್ರಿ ಹೇಳ್ದವ್ ನಿಮಗೆ? ಬನ್ರಿ ಇಲ್ಲಿ. ರಾಹುಲ್ ಗಾಂಧಿ ಹೋಗಿ ದೇಶಕ್ಕೆ ಅವಮಾನ ಮಾಡಿದಾಗ ಕತ್ತೆ ಕಾಯ್ತಿದ್ರೇನ್ರಿ ನೀವು? ಎಐಸಿಸಿ ಸೆಕ್ರೆಟರಿ ರಾಹುಲ್ ಗಾಂಧಿಗೆ ಅವಮಾನ ಆದರೆ ದೇಶಕ್ಕೆ ಅವಮಾನ. ದೇಶಕ್ಕೆ ಈ ರಾಹುಲ್ ಗಾಂಧಿ ಹೋಗಿ ಮಾಡೋವಾಗ ನೀವೇನು ಮಾಡ್ತಿದ್ರಿ? ಕಳೆಕ ಬೀಜ ತಿಂತಿದ್ರ ಕೂತ್ಕೊಂಡು? ಅದೇ ಯಾವನೋ ಹಿಂದೆ ಬುರುಡೆ ಬಿಟ್ಟಿದ್ನಲ್ಲ ಒಬ್ಬ, ಇಂದಿರಾ ಅಂದರೆ ಇಂಡಿಯಾ ಅಂತ ಬುರುಡೆ ಬಿಟ್ಟವನು. ಹಾಗೆ ನಿಮ್ಮದು ಬುರುಡೆ. ಸ್ಟಿಲ್ ಹಿ ಹ್ಯಾಸ್ ಎ ರೈಟ್ ಟು ಸೇ ವಾಟ್ ಹಿ ವಾಂಟ್ಸ್ ಟು ಸೇ. ಯಾರು ಕಾರ್ಯದರ್ಶಿ ಇದ್ದಾರೆ, ಅದನ್ನು ಡಿಫೆಂಡ್ ಮಾಡಬೇಕಾಗಿರೋದು ಅವ್ರ ಪಾರ್ಟಿ, ಡಿ ಕೆ ಶಿವಕುಮಾರ್ ಅಲ್ಲ. ಡಿ ಕೆ ಶಿವಕುಮಾರ್ ವೈಯಕ್ತಿಕವಾಗಿ ಮಾಡ್ಕೋತಾರೆ. ಎಂಥ
ಆಶ್ಚರ್ಯಕರ ಸನ್ನಿವೇಶನ ಇವತ್ತು ತಂದಿಟ್ರಿ. ಬಲಪಂಥೀಯ ಮತ್ತು ಹಿಂದುತ್ವದ ಬಗ್ಗೆ ಅಪಾರ ಪ್ರೀತಿ, ನಂಬಿಕೆ, ವಿಶ್ವಾಸ ಇರುವಂಥವ್ರುಗಳು ಸೆಂಟ್ರಿಸ್ಟ್ ಪಾರ್ಟಿ ಅಥವಾ ಸೆಂಟ್ರಲ್ ಆಫ್ ಲೆಫ್ಟ್ ಆಫ್ ಸೆಂಟರ್ ಅಲ್ಲಿರೋಂಥ ವ್ಯಕ್ತಿನ ಡಿಫೆಂಡ್ ಮಾಡಬೇಕು ಆ ಸ್ಟೇಜಿನ ತಂದಿಟ್ಟಿದ್ದೀರಿ ಡಿ ಕೆ ಶಿವಕುಮಾರ್ಗೆ ನೀವು ಇವತ್ತು. ಅಂದರೆ ನಾವು ಹೌದು. ಯಾರೇ ಆಗಲಿ ಅವರು ಲೆಕ್ಕ ಹಾಕೊಳ್ಳಿ ಯಾವ ಲೆವೆಲ್ಗೆ ಹೋಗಿದ್ದೀರಿ ನೀವು ಪಕ್ಷದವ್ರು. ಕಾಂಗ್ರೆಸ್ಸಲ್ಲಿ ದೊಡ್ಡವರಿಗೆ ಜಾಗ ಯಾರಿಗೂ ಅಲ್ಲಿಲ್ಲ. ಅಲ್ಲಿರೋ ಜಾಗ ಮನೆ ಒಳಗಡೆ ಪುಟ್ಟ ಗೂಡಿನಲ್ಲಿರೋ ಜಾಗ ನೆಹರು, ಇಂದಿರಾ, ರಾಜೀವ್, ಸೋನಿಯಾ ಅವರಿಬ್ಬರ ಮಕ್ಕಳು ಅಷ್ಟಕ್ಕೆ ಸೀಮಿತ. ಮತ್ತು ಮುಂದೊಂದು ದಿನ ಆ ಪ್ರಿಯಾಂಕಾ ಗಾಂಧಿಯ ಮಕ್ಕಳನ್ನು ಯಾವ ರೀತಿ ಪ್ರಪ್ರವೇಶ ಮಾಡಿಸ್ತಾರೋ ನನಗೆ ಗೊತ್ತಿಲ್ಲ. ಅವರಿಬ್ಬರು ಇವರನ್ನು ಬಿಟ್ಟರೆ ಆ ಮನೆ ಒಳಗಡೆನಲ್ಲಿ ಯಾರಿಗೂ ಜಾಗ ಇಲ್ಲ. ಸಂಜಯ್ ಗಾಂಧಿಗೂ ಇಲ್ಲ, ರಾಹುಲ್ ಗಾಂಧಿ, ಸಂಜಯ್ ಗಾಂಧಿಗೂ ಇಲ್ಲ, ಮೇನಕಾ ಗಾಂಧಿಗೂ ಇಲ್ಲ, ವರುಣ್ಗೂ ಇಲ್ಲ, ಯಾರಿಗೂ ಇಲ್ಲ ಜಾಗ. ಅಲ್ಲಿರೋದು ಇಷ್ಟೇ ಜನಕ್ಕೆ ಜಾಗ. ಅದರೊಳಗಡೆ ಬೇರೆ ಯಾರು ಟ್ರೈ ಮಾಡೋಕೆ ಹೋದ್ರೂ ಬಡ್ದಾಕ್ಬಿಡ್ತಾರೆ ಅವ್ರ. ಇದು ಕಾಂಗ್ರೆಸ್ಸಿಗರ ಮನಸ್ಥಿತಿ. ಶಿವಭಕ್ತ ಎಂದು ಕರೆದುಕೊಳ್ಳುವ ರಾಹುಲ್ ಗಾಂಧಿ ಹಿಂದೂ ಭಕ್ತ ಆಗಬಹುದು. ಏನು ಹಣೆಗೆ ಹಾಕ್ಕೊಂಡಿದ್ದೆ, ಬಿಚ್ಕೊಂಡು ಹೋಗೋ ಟೈಪಲ್ಲಿ ಪಂಚೆ ಕಟ್ಕೊಂಡಿದ್ದೆ, ದೇವಸ್ಥಾನಕ್ಕೂ ಹೋಗಿದ್ದೆ, ಜನವಾರ ಹಾಕಿದ್ದೆ ತಕ್ಕಳಪ್ಪ. ಆಗ ಯಾರಿಗೂ ಅನ್ನಿಸ್ಲಿಲ್ವಾ ಸೆಕ್ಯುಲರಿಸಮ್ ಡ್ಯಾಶ್ ಆಲ್. ಸೊ ಈಗ ಕ್ವಶನ್ ಏನು, ಡಿ ಕೆ ಆ ಕಾರ್ಯಕ್ರಮದಲ್ಲಿ ಇಶಾ ಫೌಂಡೇಶನ್ಗೆ ಹೋಗಬಾರ್ದಾಗಿತ್ತು. ಕಾರಣ ಅವರು RSS ಪರ ಅಂತಾನೋ, ಹಿಂದೂ ಪರ ಅಂತಾನೋ, ಅಥವಾ BJP ಪರ ಅಂತಾನೋ, ಅಥವಾ ಅಮಿತ್ ಶಾ ಹಿಂದೆ ಅವರು ರಾಹುಲ್ ಗಾಂಧಿಗೆ ತೆಗಳಿದ್ದಾರೆ, ಟೀಕೆ ಮಾಡಿದ್ದಾರೆ ಅಂತಾನೋ ಏನೋ ಒಂದು ಕಾರಣ ನಿಮ್ದು ಅಲ್ವಾ. ಡಿ ಕೆ ಶಿವಕುಮಾರ್ ಹೋಗ್ತಾ ಇರೋದು ಸೀಕ್ರೆಟ್ ಏನಲ್ವಲ್ಲ, ಬಹಿರಂಗವಾಗಿನೇ ಇದೆ. ಪಾರ್ಟಿ ಆ ರೀತಿ ಆಲೋಚನೆ ಮಾಡಿದ್ದಿದ್ರೆ ಮಣ್ಣು ತಿಂತಿದ್ರ ಏನು ತಿಂತಿದ್ರಿ? ಡಿ ಕೆ ಶಿವಕುಮಾರ್ಗೊಂದು ಫೋನ್ ಮಾಡಬೇಕಿತ್ತು. ಯಾಕೆ ಹೋಗಿದ್ದೀರಾ ಬನ್ನಿ, ಯಾಕೆ ಹೋಗಿದ್ದೀರಿ? ಇದೇ ಡಿ ಕೆ ಶಿವಕುಮಾರ್ ಹಿಂದೊಮ್ಮೆ ಬಹಿರಂಗ ಚರ್ಚೆಗೆ ನಮ್ಮ ಕಚೇರಿಗೆ ಬರಬೇಕಾಗಿತ್ತು. ನಾನೇ ಮಧ್ಯದಲ್ಲಿ ಕೂತ್ಕೊಂಡು ಆ ಚರ್ಚೆ ನಡೆಸಬೇಕಾಗಿತ್ತು. ಹೌದು, ಹೋಗಿ ಕೂಡುದು ಡಿ ಕೆ ಶಿವಕುಮಾರ್ ಅಂತ ಅವರ ಪಕ್ಷದಲ್ಲಿ ಬಹುತೇಕ ನಾಯಕರು ಅವ್ರ ಮೇಲೆ ಒತ್ತಡವನ್ನು ಹಾಕಿದ್ರು. ನನಗಿದು ಅರಿವಿತ್ತು. ಅವರ ಕುರ್ಚಿಯನ್ನು ಖಾಲಿ ಇಟ್ಟುಬಿಟ್ಟು ನಾನು ಡಿಸ್ಕಷನ್ ಸ್ಟಾರ್ಟು ಮಾಡಿಬಿಟ್ಟೆ. ಬಟ್ ಹೀ ಟುಕ್ ಎ ಕಾಲ್, ನಾನು ಹೋಗ್ತೀನಿ, ಅದು ಏನಾರು ಹಾಕ್ಕೊಳ್ಳಿ ಅಂತ ಬಿಟ್ಟು ಬಂದುಬಿಟ್ರು ಇಲ್ಲಿಗೆ. ಆಮೇಲೆ ಅದು ಏನಾಯಿತು, ಚರ್ಚೆ ಆಯಿತು ಅದು ಬೇರೆ ವಿಚಾರ. ಅದು ಇಲ್ಲೂ ಇದೇನು ಸೀಕ್ರೆಟ್ ಇರಲಿಲ್ಲ. ಸಂಬಡಿ ಶುಡ್ ಹ್ಯಾವ್ ಕಾಲ್ಡ್ ಹಿಮ್, ಹೋಗಬೇಡಿ ಅಂತ. ಅಲ್ಲ, ಸ್ವಾಮೀಜಿಗಳು ಮತ್ತು ಸಂಸ್ಥೆಗಳು ಎಲ್ಲರನ್ನ ಕರೀತಾರೆ. ಫಾರ್ ಎಕ್ಸಾಂಪಲ್, ನಮ್ಮ ಸುತ್ತೂರು ಜಾತ್ರೆಯಲ್ಲಿ ವೇದಿಕೆ ಮೇಲೆ ಎಲ್ಲರೂ ಇರ್ತಾರೆ, ಎಲ್ಲ ಪಕ್ಷದವರು ಇರ್ತಾರೆ. ಆದಿಚುಂಚನಗಿರಿಯ ಕಾಳಭೈರೇಶ್ವರನ ಇದರಲ್ಲಿ ನಡೆಯುವಂಥ ಜಾತ್ರೆಗಳಲ್ಲಿ ಮತ್ತೊಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಇರ್ತಾರೆ. ತರಳಬಾಳು ಹುಣ್ಣಿಮೆಯಲ್ಲಿ ನಡೆಸುವಂಥ ಜಾತ್ರೆಯಲ್ಲಿ ಎಲ್ಲರೂ ಇರ್ತಾರೆ. ಅಲ್ಲಿ ಕೆಲವು ಕಾಮೆಂಟ್ರಿಗಳು ಬರುತ್ತವೆ. ಸ್ವಾಮೀಜಿಗಳಿಂದಾನೇ ಬರ್ಬೋದು ಕಾಮೆಂಟ್ರಿ ಬೇಕಾರೆ, ನಾನು ಬರಲ್ಲ ಅಂತ ಹೇಳಿಲ್ಲ. ಅದಕ್ಕೆ ಡಿ ಕೆ ಕಾರಣ ಆಗತ್ತಾ? ಆಲ್ ರೈಟ್. ಒಂದು ವೇಳೆ ಅಲ್ಲಿ ಕಾಮೆಂಟ್ ಆಗ ಎದ್ದು ನಿಂತ್ಕೊಂಡು ಏನು ಮಾಡಬೇಕಾಗಿತ್ತು ಇವಾಗ ತಲ್ಲಿ ನೆನೆ ಡಿ ಕೆ ಅದು ಮಾತಾಡ್ದು, ನಾನು 1 minute ಸ್ಟಾಪ್, ಐ ಪ್ರೊಟೆಸ್ಟ್, ನಾನು ಇದನ್ನು ಖಂಡಿಸುತ್ತೇನೆ ಅಂತ ಹೊರಡಬೇಕಾಗಿತ್ತಾ? ಹಾಗಲ್ಲ. ಹಾಗಾಗಿ ಇಡೀ ಕಾಂಗ್ರೆಸ್ಸಿನ ಆಲೋಚನೆನೇ ಅದಕ್ಕೆ ವೈರಸ್ ಬಂದುಬಿಟ್ಟಿದೆ. ಯಾವ ವೈರಸ್ ಗೊತ್ತಿಲ್ಲ, ಯಾವುದೋ ಒಂದು ವೈರಸ್ ಬಂದುಬಿಟ್ಟಿದೆ ಅದಕ್ಕೆ. ಹಾಗಾಗಿ ಅದು ಗ್ಯಾಂಗ್ರೀನ್ ರೂಪದಲ್ಲಿ ಕಾಂಗ್ರೆಸ್ ಪಾರ್ಟಿಯನ್ನು ತಿಂತಾ ಇದೆ. ದೇಶ ಬದಲಾಗಿದೆ. ದೇಶದಲ್ಲಿ ನೀವು ಹೇಳ್ತಾ ಇದ್ದಂಥ ಪುಂಗಿ ಹೇಳ್ತಿದ್ದಂಥ ಸ್ಟೋರಿಗಳನ್ನ ಕೇಳ್ಕೊಂಡು ಮುಂದಕ್ಕೆ ಹೋಗೋ ಜನ ಹೋಗ್ಬಿಟ್ಟಿದ್ದಾರೆ. ಇದೆಲ್ಲ ಹೊಸ ದೇಶ ಇದು. ಇವರು ಹೊಸದಾಗಿ ಯೋಚನೆ ಮಾಡ್ತಾರೆ. ಹೊಸದಾಗಿ ಯೋಚನೆ ಮಾಡದೇ ಇದ್ದಿದ್ರೆ ಕುಂಭಮೇಳಕ್ಕೆ 60 ಕೋಟಿನೋ 50 ಕೋಟಿ ಜನನೋ ಅದರಲ್ಲಿ 40% 35 ವರ್ಷಕ್ಕಿಂತ ಕೆಳಗಿರೋರು ಹೋಗ್ತಿರಲಿಲ್ಲ. ದೇಶ ಬದಲಾಗಿದೆ. ನಿಮ್ಮಂಥವ್ರು ಯಾರೋ ಮಾಡ್ತಿರೋದು. ಯಾರು ನಿಮ್ಮಂತಹವರು ಅಂದರೆ ನೀವೇ, ದ ಸೋ ಕಾಲ್ಡ್ ಸೆಕ್ರೆಟರಿ. ವೈ ಈಸ್ ಈ ಡೂಯಿಂಗ್ ಇಟ್? ಭಾಳ ಸರಳ. ಇಲ್ಲ, ಈ ವ್ಯಕ್ತಿ ಇದ್ದಾರೆ ಅಂತ ನನಗೆ ಗೊತ್ತಿದ್ದೇ. ಇವತ್ತು AICC ಒಬ್ಬರು ಸೆಕ್ರೆಟರಿ ಹಿಂಗಿದ್ದಾರೆ ನನಗೆ ಗೊತ್ತಿರಲಿಲ್ಲ. ಮೇ ಬಿ ಗೊತ್ತಿಲ್ಲದೆ ಗೊತ್ತಿರಬೇಕು ಅಂತ ಏನಿಲ್ಲ. ಇಲ್ಲ, ಈ ವ್ಯಕ್ತಿ ಯಾರೋ ಈ ಕಾರ್ಯದರ್ಶಿ ತಮ್ಮ ಪಕ್ಷದ ಘನತೆವೆತ್ತ ನಾಯಕರನ್ನು ಮೆಚ್ಚಿಸಲು ಮಂಡಿ ಊರಿ ಬಗ್ಗಿ ತೆವಳಿ ಮುಂದಕ್ಕೆ ಹೋಗುತ್ತಿದ್ದಾರೆ. ಇಲ್ಲ, ಇದೊಂದು ವಿಚಾರದಲ್ಲಿ ನಾನು ಹಿಂಗೆ ಮಾಡಿದ್ರೆ ನಾನು ಫೇಮಸ್ ಆಗಬಹುದು ಅಂತ ಅನ್ಕೊಂಡಿರ್ಬೇಕು ಅವರು. ಎರಡರಲ್ಲಿ ಒಂದು. ಅದಕ್ಕೆ ಅವ್ರು ಮಾಡಿದ್ದಾರೆ. ಕಾರ್ಯದರ್ಶಿಗಿಂತ ಹೆವಿ ಪೋಸ್ಟ್ ಸಿಗ್ಬೋದೇನೋ ಅಂತ. ಸಿಗ್ಬೋದು.
ಆ ಆಸೆಗೆ ಅವರು ಮೆಚ್ಚಿಸ್ತಾ ಇದ್ದಾರೆ. ಪ್ರಿಯಾಂಕರ್ಗೆ ಹೇಳಿದ್ರಲ್ಲ ಮೋಹನ್ ದಾಸ್ ಪೈಗೆ ಅವ್ರದ್ದು ಹುದ್ದೆ ಬಯಸ್ತಿದ್ದಾರೆ, ಅದಕ್ಕೆ ಮಾತಾಡ್ತಿದ್ದಾರೆ ಅಂತ. ಇವ್ರನ್ನು ಕೇಳಿ ನೀವು ಯಾವ ಹುದ್ದೆ ಬಯಸ್ತಿದ್ದೀರಿ? ಡಿ ಕೆ ಶಿವಕುಮಾರಿನ ಕಾಂಗ್ರೆಸ್ಸಿಗಿರೋ ಅನಿವಾರ್ಯತೆಗಳು ಅಥವಾ ಅವಶ್ಯಕತೆಗಳನ್ನು ಯಾರೋ ಒಬ್ಬರು ಕೂತ್ಕೊಂಡು ಒಂದು ಟ್ವೀಟ್ ಮಾಡಿದ್ದನ್ನು ಈ ಲೆವೆಲ್ಗೆ ಬೆಳೆಯೋಕ್ಕೆ ಅವಕಾಶ ಕೊಟ್ಟಿದ್ದ ಪಕ್ಷಕ್ಕೆ ನಾನೇನು ಹೇಳಬೇಕು? ಅಲ್ಲ, ದರ್ಗಾಗಳಿಗೆ ಮಸೀದಿಗಳಿಗೆ ಹೋದಾಗ ಯಾವುದು ಚರ್ಚೆ ಬರಲ್ಲ. ಸೆಕ್ಯುಲರಿಸಮ್ ಅಂದರೆ ಏನು ಹಾಗಾದ್ರೆ? ಪ್ರಶ್ನೆ ಬರೋದೇ ಅಲ್ಲಿ ಉದ್ಭವ ಆಗುತ್ತೆ ಸರ್. ನಿನ್ನ ನಂಬಿಕೆ ಆಧಾರದ ಮೇಲೆ ನೀನು ಅಲ್ಲಿಗೆ ಹೋಗಬಾರ್ದು, ಬಟ್ ಇಫ್ತಾರ್ ಔತಣ ಕೂಟಕ್ಕೆ ಹೋಗಬೇಕು ಇದಾ? ಅದು ಸೆಕ್ಯುಲರಿಸಮ್. ಅಥವಾ ಕ್ರಿಶ್ಚಿಯನ್ನರ ಯಾವುದೋ ಒಂದು ಹಬ್ಬಕ್ಕೆ ಹೋಗಬೇಕು ಅದಾ? ನನ್ನ ನಂಬಿಕೆಗಳನ್ನ ನಾನು ಪಾಲನೆ ಮಾಡಬಾರ್ದು, ಹಂಗೆ ಮಾಡಬಾರ್ದು. ಅದನ್ನು ರಾಹುಲ್ ಗಾಂಧಿಗೆ ಯಾಕೆ ಕೇಳಲಿಲ್ಲ? ಡೊಂಗಿ ಶಿವಭಕ್ತನಿಗೆ. ಅವ್ರು ಡೊಂಗಿ ಶಿವಭಕ್ತ ಅಲ್ವಾ ಹಂಗಾರೀಗ? ಹಂಗೆ ಅನಿಸುತ್ತೆ. ಮತ್ತಿನ್ನೇನು ನೆನ್ನೆ ಜಾಗರಣೆ ಮಾಡಿದಾರ? ಅವರು ಮಾಡಿರಲ್ಲ, ಅವರು ಭಕ್ತ ಅಲ್ಲ. ಅವರು ನಾನು ಹಿಂದೂ ಅಂತ ಮಾಡಬೇಕು ಅಂತ ಹೇಳ್ಕೊಳ್ಬಾರ್ದು. ರೂಲ್ ಇಲ್ಲ, ಪ್ರಶ್ನೆ ಬೇರೆ. ಅಲ್ಲ, ಕಾಂಗ್ರೆಸ್ನಲ್ಲಿ ನಾನು ಹಿಂದೂ ಅಂತ ಬಹಿರಂಗವಾಗಿ ಹೇಳ್ಕೊಳಕ್ ಆಗದೆ ಇರೋ ಪರಿಸ್ಥಿತಿಯಲ್ಲಿದೆ. ಎಕ್ಸಾಕ್ಟ್ ತಂದಿದ್ದಾರೆ ಅಂತ ಕಾಣಿಸ್ತಿದೆ. ನೆರೆಟಿವ್ ಸೆಟ್ ಆಗ್ತಾ ಇದೆ. ಸೊ ಲೆಟ್ ದೆಮ್ ಡಿಕ್ಲೇರ್ ಇಟ್, ನೋ ಪ್ರಾಬ್ಲಮ್. ಕಾಂಗ್ರೆಸ್ ರೆಪ್ರೆಸೆಂಟ್ಸ್ ಎಕ್ಸ್ ಕಮ್ಯುನಿಟಿ ಓನ್ಲಿ. ಡಿಕ್ಲೇರ್ ಮಾಡಲಿ, ಸೋ ವಾಟ್? ಯುದ್ಧ ನಡೆದೇ ಹೋಗ್ಬಿಡ್ಲಿ ಆ ಪ್ರಕಾರದಲ್ಲಿ. ಸ್ಟ್ಯಾಂಡ್ ಆದ್ರೂ ಆಗತ್ತೆ, ಈ ಕಡೆಗೆ ಅದು ಈ ಹೇಳಲ್ಲ. ಕಡೆಗೆ. ಈಗ ಡೊಂಗಿಗಳನ್ನು ತಂದು ಮತಕ್ಕೋಸ್ಕರ ಹಿಂಗೂ ತಿರುಗ್ತೀರಿ, ಹಂಗೂ ತಿರುಗ್ತೀರಿ, ಮಾಡಿದವ್ರಿಗೆ ಹಿಂಗೆ ಕಾಟನೂ ಕೊಡ್ತೀರಿ. ಹೋಗಿ 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 ಡಿ ಕೆಗೆ ತಗಲ್ಕೊಂಡಿದ್ದೀರಲ್ಲಪ್ಪ, ಇದು ತಾರಲೆ. ತರಲೇನಾ ಸರ್ ಡಿ ಕೆ ತಗಲಾಕೊಂಡು? ಡಿ ಕೆಗೆ ಮಾಡಿರೋದು ಆ AICC-ನವ್ರು ಯಾರೋ ಮಾಡಿರೋದು ತರಲೆ. ತರಲೇನೆ. ಆ ತರಲೆನ ಭಾಳ ಜನ ಎಂಜಾಯ್ ಮಾಡ್ತಿದ್ದಾರೆ ಕಾಂಗ್ರೆಸ್ ಪಾರ್ಟಿನಲ್ಲಿ. ಮೇಲ್ನೋಟಕ್ಕೆ ಹೇಳುತ್ತಿಲ್ಲ, ಅದು ಅವ್ರ ವೈಯಕ್ತಿಕ ಅಲ್ಲ. ಅಷ್ಟೇ ಹೇಳಿ ಸುಮ್ಮನೆ. ನಾನು ಅವ್ರು ಹೋಗಿ ತಪ್ಪೇನಿದೆ ಅಂತಾರೆ. ಒಳಗಡೆಯಲ್ಲಿ ಭಾಳ ಎಂಜಾಯ್ ಮಾಡ್ತಿದ್ದಾರೆ ಕೆಲವರು. ಯಾಕಂದರೆ ಬಹು ಜನರಿಗೆ ಕಾಂಗ್ರೆಸ್ನಲ್ಲಿ ಡಿ ಕೆಯ ರೈಸ್ ಏನಿದೆ ಆ್ಯಸ್ ಎ ಲೀಡರ್ ಇಷ್ಟ ಆಗಿಲ್ಲ, ಅರಗಿಸ್ಕೊಳ್ಳೋಕ್ಕಾಗ್ತಿಲ್ಲ. ಮತ್ತು ಡಿ ಕೆ ಪಾಸಿಬಲ್ CM ಅನ್ನೋದನ್ನು ಸಹಿಸ್ಕೊಳ್ಳೋಕೆ ಅವ್ರ ಕೆಲಸ ಸಾಧ್ಯನೇ ಇಲ್ಲ. ಆಗ್ತಾರೋ ಬಿಡ್ತಾರೋ ನಂಗೆ ಗೊತ್ತಿಲ್ಲ. ಬಹುತೇಕ ನಾಯಕರಿಗೆ ಆದರೆ ಭಾಳ ಜನಕ್ಕೆ ಅದನ್ನು ಅರಗಿಸ್ಕೊಳ್ಳೋಕ್ಕಾಗಿಲ್ಲ. ಎರಡು ರೀಸನ್ನು. ಒಂದು ಅವನಾಗಕ್ಕೆ ಅಂತ, ಅಂದರೆ ನಾನು ಏಕವಚನ ಅಲ್ಲ, ಅವರು ಆ ವರ್ಗದಲ್ಲಿ ಏಕವಚನಕ್ಕೆ ಹೇಳ್ತಿರೋದು ನಾನು. ಅವ್ನು ಯಾರಾಗಕ್ಕೆ ಅಂತ. ಇನ್ನು ಕೆಲವರು ಅವನಾಗ ಬಿಟ್ಬಿಟ್ರೆ ಡಿಕ್ಟೇಟರ್ ಅವನು, ಆ ಥರ ಮಾತು. ಹೀಗೆ ನಾನು ಇದನ್ನು ಕೇಳಿಸ್ಕೊಂಡಿದ್ದೀನಿ. ಹಾಗಾಗಿ ಬಹು ಜನರು ಇದನ್ನು ಎಂಜಾಯ್ ಮಾಡ್ತಿದ್ದಾರೆ. ಈಗ ಯಾರು ಇದನ್ನು ಹಾಕಿದಾರೋ ಟ್ವೀಟ್, ಅವ್ರು ಮೋಸ್ಟ್ಲಿ 26 ಫೋನು ಹೋಗಿರ್ಬೋದು. ಸರ್ ಯಾಕೆ ಕೊಟ್ಟಿದ್ಯಾ, ಇಕ್ಕೋ ಬಿಡಬೇಡ ನೀನು ಹಾಕೋ ಹೇಳ್ತೀನಿ ನೋಡೋಣ. ಇವ್ನು ಮಾಡೋಕ್ಕೆ ತಾಕತ್ತಿಲ್ವಲ್ಲ, ಅವ್ರು ಮುಂದೆ ಬಿಟ್ಟು ಯಾವನೋ ಒಬ್ಬನ್ನ ಬಲಿಪಶುವನ್ನು ಬಿಟ್ಟು ಮಜಾ ನೋಡೋದೀಗ. ನನ್ನ ಪ್ರಕಾರ ಇದು ಅದೇ ಕೇಸ್ ಇದ್ದಂಗಿದೆ. ಯಾರೋ ಮಾಡಿದ್ದಾರೆ, ಅವ್ರನ್ನ ಮಜಾ ನೋಡೋಕೆ ಬಿಟ್ಟವ್ರಿಗೆ ಎಲ್ಲರೂ. ಇಲ್ಲ ಅಂದರೆ ಕಾಂಗ್ರೆಸ್ಸಿನ ಹೈಕಮಾಂಡ್ ಟ್ರಬಲ್ ಶೂಟರ್ ಅಂತ, ಟ್ರಬಲ್ ಇದ್ದಿದ್ದ ಕಡೆಗೆ ಡಿ ಕೆ ಕರೆಸ್ಕೊಳ್ಳೋವಾಗ ಡಿ ಕೆ ಟ್ರಬಲ್ಲಲ್ಲಿದ್ದರೆ ಹೈಕಮಾಂಡು ಟ್ರಬಲನ್ನು ಸಾಲ್ವ್ ಮಾಡಬೇಕಿತ್ತು ತಾನೆ, ಬರಲೇಬೇಕಿತ್ತು. ಮತ್ತೆ ಒಬ್ರು ಕೂಡ ಮಾತಾಡ್ತಿಲ್ಲ. ಏನ್ ಡಿ ಕೆ ಟ್ರಬಲ್ ಶೂಟರ್ ಹಂಗಾರೆ? ಅಂದ್ರೆ ಬಳಕೆಯ ವಸ್ತು ಅಷ್ಟೇ ಡಿ ಕೆ. ಕಾಂಗ್ರೆಸ್ ಟ್ರಬಲ್ ಬಂದಾಗ ಡಿ ಕೆ ಶೂಟ್ ಮಾಡಬೇಕು, ಅಲ್ಲ ಅವ್ರ ಬಳಕೆಯ ವಸ್ತು ಕರೆಸ್ಕೊಂಡು. ಡಿ ಕೆ ಟ್ರಬಲ್ ಅಲ್ಲಿದ್ದಾಗ ಕಾಂಗ್ರೆಸ್ ಶೂಟ್ ಮಾಡಬೇಕು ತಾನೇ ಅದನ್ನ. ಅದಕ್ಕೆ ಯಾರು ಇಲ್ಲ, ಯಾವನು ಇಲ್ಲ. ಎಲ್ಲದ್ರಪ್ಪ ಜಯರಾಮ್ ರಮೇಶು ಶಾಂಪಿ ತೋಡ್ರ ಹೇಳಿದ್ರೆ ಹಿಂಗಿಂಗ್ ಬಂದ್ಬಿಡೋರು ಹೇಳಕ್ಕೆ. ಈಗ ಯಾಕಪ್ಪ ಹೇಳಬೇಕಿತ್ತು ರೀ? ಯಾರೋ ಒಬ್ರು ವೈಯಕ್ತಿಕವಾಗಿ ಯಾವುದೋ ಒಂದು ಭಾವನೆ ಹೇಳಿದ್ರೆ ಅದು ಪಕ್ಷದ್ದೇನು ರೀ ಹೇಳಿಕೆ? ಅದು ಅವ್ರದ್ದು ನಂಬಿಕೆ ರೀ, ಅವ್ರು ಹೋಗಿದ್ದಾರೆ. ಸೊ ವಾಟ್ ಅಂತ. ನಿನ್ನೆ ಹಿಂದುತ್ವ, ಹಿಂದೂ ಧರ್ಮ ಸಂಸ್ಕೃತಿಯನ್ನು ಅನುಭವಿಸಬೇಕು, ಆನಂದಿಸಬೇಕು, ಅಭಿಮಾನದಿಂದ ಪಾಲನೆ ಮಾಡಬೇಕು ಅನ್ನೋದು ನಮ್ಮ ದೇಶದ ಸಂಸ್ಕೃತಿ ಆಗಬೇಕಾಗಿತ್ತು ಹಿಂದೂಗಳಿಗೆ. ನಾನು ಬೇರೆಯವ್ರಿಗೆ ಹೇಳ್ತಿಲ್ಲ. ಅದನ್ನು ಟೀಕೆ ಮಾಡುವುದು, ಅದನ್ನು ಅವಹೇಳನ ಮಾಡುವುದು, ಅದಕ್ಕೆ ಧಿಕ್ಕಾರ ಹಾಕುವುದು, ಅದನ್ನು ಇನ್ನೊಂದು ಧರ್ಮದ ಜೊತೆ ಹೋಲಿಸಿ ಮರ್ಯಾದೆಯನ್ನು ತೆಗೆಯುವುದು, ತಾನೇನೋ ಭಾಳ ದೊಡ್ಡ ಮನುಷ್ಯ ಅಂತ ಕರೆಸ್ಕೊಳ್ಳೋಕ್ಕೆ ಆಡಬಾರದಂತಹ ದುಷ್ಟತನದ ಮಾತುಗಳನ್ನೆಲ್ಲ ಜಂತುಳು ಬಿದ್ದವನಂಗೆ ಆಡೋದು, ಇವೆಲ್ಲ ಮಾಡ್ತಾರಲ್ಲ. ನಿಮ್ಮಂಥ ಕಚಡಗಳಿಗೊಂದನ್ನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇವತ್ತು ಆಯಾ ದೇಶಗಳಲ್ಲಿ ಹೆಂಗಿದ್ದಾರೆ ಅನ್ನೋಕ್ಕೆ. ಅಮೆರಿಕಾ ಇಸ್ ದ ಮೋಸ್ಟ್ ಲಿಬರಲೈಸ್ಡ್ ನೇಷನ್ ಅಲ್ಲ, ದೇಶ ಅಲ್ಲ. ನಿನ್ನೆ ಅಲ್ಲಿ ಆ ದೇಶದ ಮೊದಲನೆಯ ಕ್ಯಾಬಿನೆಟ್ ನಡೀತು. ಅಮೆರಿಕ ದೇಶದ ಕ್ಯಾಬಿನೆಟ್ಟು, ಡೊನಾಲ್ಡ್ ಟ್ರಂಪ್ನ ಕ್ಯಾಬಿನೆಟ್. ಅವ್ರು ನೇಮಕ ಮಾಡ್ಕೊಂಡಿರೋ ಕ್ಯಾಬಿನೆಟ್. ನಮ್ಮಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಇದ್ದಂಗೆ. ಆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಒಬ್ಬ ವ್ಯಕ್ತಿ ಎದ್ದು ನಿಂತ್ಕೊಂಡು ಬೈಬಲನ್ನು 3 ನಿಮಿಷ ಓದ್ತಾನೆ.
ಎಲ್ಲ ನಿಂತ್ಕೊಂಡು ಆಮೇಲೆ ಹೇಳ್ಬಿಟ್ಟು ಎದ್ದು ಆಚೆ ನಿಂತ್ಕೋತಾರೆ. ಆಮೇಲೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ನಮ್ಮ ಕ್ಯಾಬಿನೆಟ್ ಮೀಟಿಂಗಲ್ಲಿ ಏನಾದರೂ ಅಪ್ಪಿ ತಪ್ಪಿ ಯಾರಾದರೂ ಭಗವದ್ಗೀತೆ ಇಟ್ಕೊಂಡ್ಬಿಟ್ಟಿದೆ ಸರ್, ಇದು ಭಗವದ್ಗೀತೆದೊಂದು ಶ್ಲೋಕ ಇದೆ, ಹೇಳ್ಬಿಟ್ಟು ಶುರು ಮಾಡ್ಬಿಡೋಣ ಸರ್, ಯಾಕೋ ಗಣೇಶನಿಗೊಂದು ಸ್ತೋತ್ರ ಮಾಡ್ಬಿಟ್ಟು ಶುರು ಮಾಡ್ಬಿಡೋಣ ಸರ್ ಅಂತ ಅಂದರೆ ಸತ್ತ ಅವನು ಸತ್ತ. ರಾಜಕೀಯ ಭವಿಷ್ಯ. ಒಂದೇ ಮಾತರಮನ್ನ ಹಾಡಕ್ಕೆ ಹಿಂದೆ ಮುಂದೆ ನೋಡೋ ಜನ, ರಾಷ್ಟ್ರಗೀತೆಗೆ ಅವಮಾನ ಮಾಡೋ ಜನ, ದೇಶವನ್ನು ದೇಶದಿಂದ ಹೊರಗಡೆ ಹೋಗಿ ಅವಹೇಳನ ಮಾಡಿ ದೇಶದ ಒಳಕ್ಕೆ ಬಂದು ನಾನು ಬಹುದೊಡ್ಡ ದೇಶಭಕ್ತ ಅಂತ ಅಳ್ಳಾಡಿಸೋ ಜನ, ಇವ್ರ ಮಧ್ಯೆ ಭಾರತ ಕಟ್ಟಬೇಕಂತೆ. ಡಿ.ಕೆ. ಶಿವಕುಮಾರ್ಗೆ ಏನೂ ಆಗಲ್ರಿ, ಅವ್ರಿಗೆ ರಕ್ಷಣೆ ಜಾಸ್ತಿ. ಕೈ ನೋಡಿದ್ರೆ ಗೊತ್ತಾಗಲ್ವಾ ನಿಮಗೆ ಎಷ್ಟು ದಾರ ಇದೆ? ಎಸ್, ಇನ್ನು ಡಿ.ಕೆ. ಶಿವಕುಮಾರ್ ಅವರ ಎದುರಲ್ಲೇ ಕಾಂಗ್ರೆಸ್ ಪಕ್ಷವನ್ನ ಸದ್ಗುರು ಅಪಮಾನಿಸಿದ್ರ ಅನ್ನೋ ಪ್ರಶ್ನೆ ಎದ್ದಿದೆ. ಕಾರಣ ಕಾಶ್ಮೀರದ ವಿಚಾರದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ತಪ್ಪುಗಳಾಗಿವೆ, ಅವನ್ನ ಈಗ ಸರಿಪಡಿಸುವ ಕಾರ್ಯ ನಡೆದಿದೆ ಅಂತ ಸದ್ಗುರು ಹೇಳಿದ್ರು. ಅಲ್ಲದೆ ದೇಶದ ಮೊದಲ ಗೃಹ ಸಚಿವ ಸರ್ದಾರ್ ಪಟೇಲ್ರ ಜೊತೆ ಅಮಿತ್ ಶಾರನ್ನ ಹೋಲಿಸಿ ಜಗ್ಗಿ ವಾಸುದೇವ್ ಹೊಗಳಿದ್ರು. ಈ ಕ್ಷಣಕ್ಕೆ ಡಿ.ಕೆ. ಮೌನವಾಗಿದ್ರು ಅನ್ನೋದು ಈಗ ದೊಡ್ಡ ಪ್ರಶ್ನೆ. ಈ ವಿಷಯವಾಗಿ ಸಂತೋಷ್ ಮೌನವಾಗಿದ್ರು. ಶಿವರಾತ್ರಿ ದಿನ ರಾಜಕೀಯ ಮಾತಾಡಬಾರ್ದಾಗಿತ್ತು ಅಂತ ಸಂತೋಷ್ ಲಾಡ್ದು ಅಭಿಪ್ರಾಯ. ಫೇರ್ ಎನಫ್, ಫೇರ್, ತಪ್ಪು ನಾನು ಹೇಳ್ತಿಲ್ಲ. ಅಲ್ಲ, ನನ್ನ ಸಾಮಾಜಿಕ ಕಳಕಳಿ ಹೀಗಿದೆ ಅಂತ ತಪ್ಪು ನಾನು ಹೇಳ್ತಿಲ್ಲ ರೀ, ಇದು ಅವ್ರವ್ರಿಗೆ ಬಿಟ್ಟಿದ್ದು. ಆಯ್ತು, ನೀವು ಹೇಳಿದ್ದೀರಿ, ಫೇರ್. ಜಗ್ಗಿ ವಾಸುದೇವ್ ರೆಸ್ಪಾಂಡ್ ಮಾಡ್ಕೊಳ್ಳಿ ಅದಕ್ಕೆ ಬೇಕಿದ್ರೆ. ಡಿ.ಕೆ. ಏನ್ರಿ ಮಾಡಬೇಕಿತ್ತು ಅಲ್ಲಿ ಕುರ್ಚಿಯಿಂದ? ನೀವು ಜಗ್ಗಿ ವಾಸುದೇವ್ ಅವರ ಕೂತ್ಕೊಳ್ಳಿ ಒಂದು ನಿಮಿಷ, ಏನ್ರಿ ಮಾತಾಡ್ತಿರೋದು ನೀವು? ರಾಹುಲ್ ಗಾಂಧಿ ಎಂಬ ಅಭೂತಪೂರ್ವ, ಹಿಂದೆಂದೂ ಕಾಣದ, ಮುಂದೆ ಕಾಣದೇ ಇರುವ ದೇಶಪ್ರೇಮಿ ಭಕ್ತನನ್ನೊಬ್ಬನನ್ನು ನೀವು ಅವಹೇಳನ ಮಾಡ್ತಾ ಇದ್ದೀರಲ್ಲ, ನಿಮ್ಗೇನಾದ್ರು ಮರ್ಯಾದೆ ಇದೆಯೇನ್ರಿ? ನಾನು ಇದನ್ನು ಖಂಡಿಸ್ತಾ ಇದ್ದೀನಿ. ಇಲ್ಲೇ 5 ನಿಮಿಷ ಸಾಂಕೇತಿಕವಾಗಿ ಧರಣಿ ಮಾಡ್ತೀನಿ ಅನ್ಬೇಕಾಗಿತ್ತಾ ಡಿ.ಕೆ.? ಏನು ಮಾಡಬೇಕಾಗಿತ್ತು? ವಾಟ್ ಯು ಕುಡ್ ಹ್ಯಾವ್ ಡನ್ ಅಟ್ ಲೀಸ್ಟ್. ಡಿ.ಕೆ. ವೈಯಕ್ತಿಕವಾಗಿ ನಂಬಿಕೆಯಲ್ಲಿ ತನ್ನ ಹಿಂದೂ ಕ್ರೆಡೆನ್ಷಿಯಲ್ಸ್ ತೋರೋದ್ರಲ್ಲಿ ಯಾವತ್ತೂ ಹಿಂದೆ ಬಿದ್ದಿಲ್ಲ. ಹೌದು. ಹಾಗೆಂದ ಮಾತ್ರಕ್ಕೆ ಆತ ಭಾರತೀಯ ಜನತಾ ಪಕ್ಷಕ್ಕೆ ಹೋಗ್ತಾರೆ ಅಂತ ಬಹುಜನರು ಹಬ್ಬಿಸ್ತಾ ಇರೋದು ನೋಡಿ ನನಗೆ ನಗು ಬರುತ್ತೆ. ಬಿಕಾಸ್ ಐ ನೋ ಹಿಮ್, ಹಿ ವಿಲ್ ನಾಟ್. ನೀವು ಕಾಂಗ್ರೆಸ್ನವರು ಒಳ್ಳೊಳ್ಳೆ ಲೀಡರ್ಗಳನ್ನ ಕಿತ್ತು ಬಿಸಾಕ್ದಂಗೆ ಡಿ.ಕೆ.ನೂ ಕಳ್ಕೊಂಡ್ರೆ ನನಗೆ ಗೊತ್ತಿಲ್ಲ. ನಿಮ್ಗೆ ಅದೊಂದು ರೋಗ ಇದೆ ಕಾಂಗ್ರೆಸ್ನವ್ರಿಗೆ, ಒಳ್ಳೆಯವ್ರನ್ನ ಕಳ್ಕೊಂಡ್ರೆ ನನಗೆ ಗೊತ್ತಿಲ್ಲ. ಡಿ.ಕೆ.ಗೆ ನೀವು ಅದು ನಿಮ್ಮ ಇಷ್ಟ, ನನಗೆ ಗೊತ್ತಿಲ್ಲ. ಆದರೂ ಬಟ್ he will not leave, ಬಿಡಲ್ಲ. ಬಿಕಾಸ್ ಹಿಸ್ ಬೇಸಿಕ್ ಇದು ಪಾಲಿಟಿಕ್ಸ್ ಇಸ್ ಸ್ಟಿಲ್ ದಿ ಕಾಂಗ್ರೆಸ್ ಬ್ಲಡ್ ಅಲ್ಲಿದೆ. ಎಸ್.ಎಂ. ಕೃಷ್ಣ ಅವರು ಹೋದಾಗ ಆ ರೀತಿಯ ಸನ್ನಿವೇಶಗಳೆಲ್ಲ ಉದ್ಭವ ಆಗಬೇಕಾಗಿತ್ತು, ಹಾಗಾಗಲಿಲ್ಲ. ಹಾಗೆಂದ ಮಾತ್ರಕ್ಕೆ ಬಿಜೆಪಿಯಲ್ಲಿದ್ದ ಎಸ್.ಎಂ. ಕೃಷ್ಣ ಅವರ ಮನೆಯಿಂದ ತನ್ನ ಮನೆಗೆ ಹುಡುಗನನ್ನು ತಂದ್ಕೋತಾ ಇರಲಿಲ್ಲ ಇನ್ನೊಬ್ಬ ಆಗಿದ್ದಿದ್ರೆ. ಹಾಗಾದ್ರೆ ಕಾಂಗ್ರೆಸ್ಸಿನ ಮಂತ್ರಿ ಬಿಜೆಪಿಯ ಶಾಸಕರ ಮಗಳನ್ನು ತಂದ್ಕೋಬೋದು, ಕಾಂಗ್ರೆಸ್ಸಿನ ಹಿರಿಯ ಕೋಶಾಧ್ಯಕ್ಷರಾಗಿದ್ದಂತಹ ವ್ಯಕ್ತಿಯ ಮೊಮ್ಮಕ್ಕಳನ್ನು ಇನ್ನೊಂದು ಪಕ್ಷದ ನಾಯಕನ ಮನೆಗೆ ಮಗನನ್ನೋ ತಂದ್ಕೋಬೋದು, ಲಗ್ನನೇ ಮಾಡ್ಬೋದು ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಅಂದಾಗ ಇದು ಯಾವುದು ಅಮಿತ್ ಶಾ ಪಕ್ಕದಲ್ಲಿ 10 ಅಡಿ ಗ್ಯಾಪಲ್ಲಿ ಕೂತ್ಕೊಂಡ್ಬಂದಿದ್ದಕ್ಕೆ ಏನು ರೋಗ ಬಡ್ದಿದೆ ನಿಮ್ಗಳಿಗೆ? ಏನು ರೋಗ ಬರ್ತಿದೆ? ಈಗ ಲಗ್ನ ಆದವ್ರನ್ನ ಏನು ಮಾಡ್ತೀರಿ? ಲಗ್ನನೇ ಆಗ್ತಾ ಇದೆ. ಇಲ್ಲಿ ಲಡ್ಕಾಸಿ ಯಾವುದೋ ಒಂದು ಫಂಕ್ಷನಲ್ಲಿ 10 ಅಡಿ ಗ್ಯಾಪಲ್ಲಿ ಕೂತಿರೋದಕ್ಕೆ ಇಷ್ಟು ರಾಜಕೀಯ. ಆಮೇಲೆ ಅಲ್ಲಿ ಮಾತಾಡಬಾರ್ದು, ಏನು ಮಾತಾಡಿಲ್ವಲ್ಲ ಸರ್, ಹಿಂದೆ ಆಗಿರೋ ಗೊತ್ತಿದ್ದು ಕಾಂಗ್ರೆಸ್ಸಿನ ಇದು ಅಷ್ಟೇ ನಡೀರಿ. ಅದಕ್ಕೆ ಈ ಪರಿಸ್ಥಿತಿಗೆ ಬಂದಿರೋದು. ಯಾವ ರಾಜ್ಯದಲ್ಲಿ ಉಳ್ಕೊಂಡಿದ್ದೀರಿ? ಆದಷ್ಟು ಬೇಗ ಮುಗಿಸ್ರಪ್ಪ, ಸಾಕಾಯ್ತು ಇವ್ರದ್ದು ಸವಾಸ. ಯಾಕೋ ಇನ್ನು ಕಾಂಗ್ರೆಸ್ನಲ್ಲಿ ಬಡ ಬಡಿದಾಟ ನಿಲ್ತಾ ಇಲ್ಲ. ನನ್ನ ನೇತೃತ್ವದಲ್ಲಿ ಚುನಾವಣೆ ಅಂತ ಡಿ.ಕೆ. ಶಿವಕುಮಾರ್ ಮಾತಿಗೆ ಪರೋಕ್ಷವಾಗಿ ಸಚಿವ ಎಂ.ಬಿ. ಪಾಟೀಲ್ ಟಾಂಗ್ ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಮಾತಲ್ಲಿ ತಪ್ಪೇನಿಲ್ಲ ಅಂತಾನೆ ಸಿಎಂ ಡಿಸಿಎಂ ಜೊತೆಗೆ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಸೇರಿ ಎಲ್ಲರೂ ನಾಯಕರೇ ಅಲ್ವೇನ್ರಿ ಅಂತ ಅವ್ರ ಪ್ರತಿಪಾದನೆ. ಸರ್ಕಾರ ಬರೋಕೆ ಕಟ್ಟಕಡೆಯ ಸಾಮಾನ್ಯ ಕಾರ್ಯಕರ್ತರು ಎಲ್ಲರೂ ಕೂಡ ಅದರಲ್ಲಿ ಪಾಲಿದೆ ಅಂತ ಅವರ ಮಾತು. ಇನ್ನು ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕದ ಏಕನಾಥ್ ಶಿಂದೆ ಆಗಬಹುದು ಅಂತ ಅಶೋಕ್ ಅವರ ಮಾತು. ಏಕನಾಥ್ ಶಿಂದೆ ಆಗ್ಬಿಡ್ತಾರೆ, ಅವ್ರವ್ರ ಅನುಕೂಲ ಬಂದ್ರೆ ಎಲ್ಲ ಆಗ್ತಾರೆ.
ತಪ್ಪೇನಲ್ಲ, ಅವರು ಇಬ್ಬರು ನಾಯಕರೇ ನಮ್ಮದು. ಅವರಿಬ್ಬರು ನಾಯಕರು, ಸತೀಶ್ ಜಾರಕಿಹೊಳಿ ಅವ್ರ ನಾಯಕರು, ಪರಮೇಶ್ವರ್ ಅವ್ರ ನಾಯಕರು, ಇನ್ನು ಭಾಳ ಎಲ್ಲರೂ ನಾಯಕರು ಇದ್ದಾರೆ. ಎಲ್ಲ ಹೇಳ್ತೀನಿ, ಎಲ್ಲ ನಾಯಕರು, ಎರಡಲ್ಲ, ಇನ್ನು ನಾಲ್ಕು ಎಲ್ಲರಿದ್ದಾರೆ. ಸಾಮೂಹಿಕ ನಾಯಕತ್ವದಲ್ಲಿ ವಿಶ್ವಾಸ ಇಟ್ಕೊಂಡ್ಬಂದಂತ ಕಾಂಗ್ರೆಸ್. ಈ ಜಾತಿ ಮೇಲೆ ನಾವು ರಾಜಕಾರಣ ಮಾಡೋದಿಲ್ಲ. ನಾನೇನಿದ್ರು ನೀತಿ ಮೇಲೆ ರಾಜಕಾರಣ ಮಾಡೋರು. ಈ ಜಾತಿ ಮೇಲೆ ನಾವು ರಾಜಕಾರಣ ಮಾಡೋದಿಲ್ಲ. ನಾನೇನಿದ್ರು ಎಸ್. ಇನ್ನು ಮಹಾಕುಂಭಮೇಳದ ವಿಶೇಷತೆಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಬ್ಲಾಗ್ನಲ್ಲಿ ಬರ್ಕೊಂಡಿದ್ದಾರೆ. ಕುಂಭಮೇಳ ಮುಕ್ತಾಯ ಬೆನ್ನಲ್ಲೇ ಪ್ರಯಾಗ್ರಾಜ್ಗೆ ಹೋದ ಸಿಎಂ ಯೋಗಿ ಆದಿತ್ಯನಾಥ್ ಪೌರ ಕಾರ್ಮಿಕರನ್ನ ಹಾಡಿ ಹೊಗಳಿದ್ರು, ಅವ್ರನ್ನ ಗೌರವಿಸಿದ್ರು. ಜೊತೆಗೆ ಕಾರ್ಮಿಕರಿಗೆ 10,000 ರೂಪಾಯಿ ಹೆಚ್ಚುವರಿ ಬೋನಸ್ ಅನ್ನ ಘೋಷಣೆ ಮಾಡಿದ್ರು. 45 ದಿನದಲ್ಲಿ ಪ್ರಯಾಗ್ರಾಜ್ನಲ್ಲಿ 16,000 ರೈಲುಗಳಲ್ಲಿ 4.5 ಕೋಟಿ ಭಕ್ತರು ಸಂಚಾರ ಮಾಡಿದ್ದಾರೆ ಅಂತ ವಿಚಾರ ಗೊತ್ತಾಗ್ತಾ ಇದೆ. ಈ ಮಧ್ಯೆ ಕುಂಭಮೇಳದಲ್ಲಿ ರಾಜಕೀಯ ಮಾಡಲು ಹೊರಟವರ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಗರಂ ಆಗಿ ಕುಂಭಮೇಳಕ್ಕೂ ರಾಜಕೀಯಕ್ಕೂ ಏನ್ ಸಂಬಂಧ, ನೀರು ಗಾಳಿಗೆ ಜಾತಿ ಇದೆಯಾ ಅಂತ ಕೇಳಿದ್ರು. ಇದೆ ಜಾತಿನ ಸರ್ ನೀರು ಗಾಳಿಗೆ ಅಂದ್ರೆ ರಾಜಕಾರಣಿಗಳು ಕಾಂಗ್ರೆಸ್ ಅಲ್ಲಿ ಇದೆ. ಕಾಂಗ್ರೆಸ್ ಅವ್ರು ಯಾರಿಗೆ ಬೇಕಾದ್ರೂ ಜಾತಿ ಗಾಳಿಗೂ ತರಬಹುದು, ನೀರಿಗೂ ತರಬಹುದು, ಯಾವ್ದು ಬೇಕಾದ್ರೆ ಆ ಪರಿಸ್ಥಿತಿಯಲ್ಲಿದ್ದಾರೆ ಅವರು. ದಿಸ್ ಇಸ್ ಹೌ ಇಟ್ ವರ್ಕ್ಸ್. ರಾಜಕೀಯ ಈಗ ಅವ್ರು ಕುಂಭಮೇಳಕ್ಕೆ ಹೋಗಿ ಬಂದಿದ್ದಾರೆ, ಏನು ಮಾಡೋಣ? ಅಖಿಲೇಶ್ ಯಾದವ್ ಕುಂಭಮೇಳಕ್ಕೆ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಬಂದು ಆಚೆ ಬಂದು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಏನು ಮಾಡೋಣ? ನಾವೇನು ಮಾಡೋಣ ಅಲ್ವಾ? ಮೇಲ್ನೋಟಕ್ಕೆ ಮಾತ್ರ ಹೋಗಿ ಬರೋದು. ಕಟುಕ ಅಂದರೆ ಬುಚ್ಚರ್ ಆಗಿ ನಾನು ಕುರಿಯನ್ನೋ ಮೇಕೆನೋ ಆಡನ್ನೋ ಅಥವಾ ಹಂದಿನೋ ಇನ್ನೊಂದು ನಮ್ಮದೊಂದು ಕಡಿಯುವಂತಹ ಸ್ಥಳದಲ್ಲಿ ತಲೆ ಕತ್ತರಿಸಬೇಕಾದಂಥ ಸ್ಥಳದಲ್ಲಿ ಕೆಲಸ ಮಾಡ್ತಿರ್ಬೋದು. ಆಚೆಗೆ ಬಂದ ಕೂಡಲೇ ಕಂಡ್ಕೊಂಡವ್ರ ತಲೆ ಎಲ್ಲ ಕತ್ತರಿಸ್ಬೇಕು ಅಂತೇನಿಲ್ಲ. ಅಲ್ಲಿ ಒಂದು ಅದನ್ನೇ ಎಲ್ಲ ಕಡೆ ಮಾಡಬೇಕು, ಹೊಟ್ಟೆಪಾಡಿಗೋಸ್ಕರ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಹಾಗೆ ಇಲ್ಲಿ ಒಳಗೆ ಹೋಗೋದು, ಅದು ಮಾಡೋದು, ಆಚೆ ಬರೋದು, ಬಾಯಿಗೆ ಬಂದಂಗೆ ಮಾತಾಡೋದು, ಅದೇ ಕಟುಕತನ ತೋರಿಸೋದು. ಒಳಗಡೆಗೆ ಹೋಗಿ ಪಾಪ ಪರಿಹಾರಕ್ಕೆ ಅಂತ ಹೋಗ್ತಾರೆ, ಹೊರಕ್ಕೆ ಬಂದು ಅದೇ ಪಾಪ ಇಟ್ಕೊತಾನೆ. ಅವನಾದರೂ ಹೊರಕ್ಕೆ ಬಂದು ಒಂದು ಪೂಜೆ ಮಾಡ್ತಾನೆ, ದೇವರೇ ಇವತ್ತು ನಾನು ಇಷ್ಟು ಮಾಡಿದ್ದೀನಿ, ನನಗೆ ಒಳ್ಳೇದು ಮಾಡಪ್ಪ, ಏನೋ ಮಾಡಿಬಿಟ್ಟಿದ್ದೀನಿ, ನನ್ನ ಕೆಲಸಪ್ಪ ಇದು ಅಂತ. ಕಾಂಗ್ರೆಸ್ನಲ್ಲಿ ಇಂಥವ್ರು ಭಾಳ ಇದ್ದಾರೆ, ದುಷ್ಟು ಬುದ್ಧಿನವರು. ಅವರಿಗೆ ಬೇಕಾಗಿರೋದು ಒಂದೇ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಕುಟುಂಬ ಮೆಚ್ಕೊಳ್ಳಿಲ್ವ ನಾನು ಮಾಡಿದ್ದೇನೆ, ಅವ್ರಿಗೆ ರೀಚ್ ಆಗಬೇಕಷ್ಟೇ. ಮನೆಯಲ್ಲಿ ಯಾರು ಒಂದಿನ ಇದ್ದಕ್ಕಿಂತ ರಾಹುಲ್ ಗಾಂಧಿ ಏನದು ನಾನ್ಸೆನ್ಸ್, ಸೋನಾ ಮಸೂರಿ ತಿಂತಾ ಇದ್ದಾರಂತೆ, ನಾಳೆಯಿಂದ ಸೋನಾ ಮಸೂರಿ ಇಲ್ಲ, ಬಾಸ್ಮತಿನೇ, ಅವ್ರು ಏನು ಹೇಳ್ತಾರೆ ಅಷ್ಟೇ ಮುಗೀತು. ಈ ಮನೋಸ್ಥಿತಿಯಲ್ಲಿರುವ ರಾಜಕೀಯ ಪಕ್ಷ ಒಂದು ಉಳಿಯಕ್ಕೆ ಸಾಧ್ಯ ನಿಂತ. ಎಸ್, ಬಟ್ ಮೋದಿ ಅವರು ಮೋದಿಯವ್ರೇನ್ರಿ ಬಿಡ್ತು ಕೂತ್ಕೊಂಡು ಬರೀತಾರೆ ಬಿಡ್ರಿ ಅವರು. ಭಾವನಾತ್ಮಕವಾಗಿ ನಿಮ್ಗೆ ಕಾಣಿಸ್ತೇನ್ರಿ? ಭಾವನಾತ್ಮಕವಾಗಿ ಅವ್ರು ಬರಿತಾ ಇದ್ದೀವಿ. ಒಂದು ಐಕ್ಯತೆ ಅಂತೂ ಈ ಮೂಲಕವಾಗಿ ಆಯ್ತಲ್ಲ ಸರ್, ಒಗ್ಗೂಡುವಿಕೆ ಅಂತ ಆಯ್ತು. ನಾನು ಅದನ್ನೇ ಪದೇ ಹೇಳ್ತಿರೋದು. ನೀವು ಎಲ್ಲ ಮಾಧ್ಯಮದವರು ಈ ಮಹಾಕುಂಭ ಮೇಳವನ್ನ ಮೋದಿಯ ದೃಷ್ಟಿಕೋನದಿಂದ, ಯೋಗಿಯ ದೃಷ್ಟಿಕೋನದಿಂದ ಯಾಕೆ ನೋಡಬೇಕು? ನೀವುಗಳು ಅವರ ದೃಷ್ಟಿ ಮತ್ತೆ ಮಾತೆತ್ತದ ಅದೇ ಮಾಡ್ತೀರಿ ಎಲ್ಲರೂ. ಅದು ಹಿಂದೂಗಳ ಸಮಗ್ರ ಹಬ್ಬ ಮಹಾಕುಂಭ ಅಷ್ಟೇ. ನೋಡಿ, ಮೋದಿ ಏನು ಹೇಳಿದ್ರು ಅಂತಾರೆ, ಬೇರೆಯವ್ರೆಲ್ಲ ಏನೇನು ಹೇಳಿದ್ರು ಯಾಕೆ ಹೇಳಲ್ಲ? ಪರವಾಗಿಲ್ಲ, ನೀವು ಚೆನ್ನಾಗಿದೆ ಇದು, ಅದೇನದು ಅದು ಅವರೊಬ್ಬರೇ. ಏನು ಮೋದಿನ ಕೇಳ್ಕೊಂಡೆ 63 ಕೋಟಿ ಜನ ಹೋಗಿದ್ರ ಅಲ್ಲಿಗೆ? ಹಂಗಾರೆ ಹಾಗಾದ್ರೆ ಈಗ ಹೋಗಿದ್ದು 63 ಕೋಟಿ ಜನ ಬಿಜೆಪಿ ವೋಟರ್ಸಾ? ಹಿಂಗೆ ಒತ್ತಿ ಬಂದು ಬಿಡ್ತಾರೆ ಅವಾಗೆ. ಮತ್ತೆ